ಮಾರ್ಚ್ 15 ಶನಿವಾರ ರಾತ್ರಿ 10 ಗಂಟೆಗೆ ಎದಲಡಕ್ಕೂ ಶ್ರೀ ರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಎದಲಡಕ್ಕೂ ಶ್ರೀ ರಂಗನಾಥಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 15 ಶನಿವಾರ ರಾತ್ರಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷ ವೈ.ಕೆ. ಜಯರಾಮಪ್ಪ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಪಾಂಡುರಂಗಪ್ಪ, ಪ್ರಧಾನ ಅರ್ಚಕ ಪಿ. ಚಿದಾನಂದ್, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಮಾಲಿಂಗಪ್ಪ, ಮುಖಂಡರಾದ ಶಿವಣ್ಣ, ಬಿ.ಆರ್. ತಿಪ್ಪೇಸ್ವಾಮಿ, ಆರ್. ತಿಪ್ಪೇಸ್ವಾಮಿ, ಮಹೇಶ್, ಬಸವರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೂಲೆಮನೆ ರಂಗನಾಥ್, ಚಂದ್ರಪ್ಪ, ಕೆ. ಪಾಂಡುರಂಗಪ್ಪ ಸೇರಿದಂತೆ ಇತರರು ಮಾಹಿತಿ ನೀಡಿದರು. ಶಿರಾ ತಾಲೂಕು ಯಾಲಡ್ಕು ಗ್ರಾಮದ ಆರಾಧ್ಯ ದೈವವಾದ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ತಾರೀಖು 13ನೇ ತಾರೀಕಿಂದ ಶುರುವಾಗಿ 14, 15, 16, 18ವರೆಗೂ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 14ನೇ ತಾರೀಕು 101 ಅಡಿ ಹರಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ 15ನೇ ತಾರೀಕು ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ನಂಜಾವಧೂತ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಕಲ್ಲುಗಾಲಿ ರಥೋತ್ಸವ ನಡೆಯುತ್ತೆ. ಅದರ ಜೊತೆಯಲ್ಲಿ ರಂಗನಾಥ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್. ಜಯರಾಮಯ್ಯನವರ ಒಂದು ಮುಖಂಡತ್ವದಲ್ಲಿ ಮತ್ತು ಪಾಂಡುರಂಗಪ್ಪನವರ ಒಂದು ಜವಾಬ್ದಾರಿತ್ವದಲ್ಲಿ ಪ್ರತಿಯೊಬ್ಬರು ಊರಿನ ಜನ ಎಲ್ಲ ಸೇರಿಕೊಂಡು ಎಲ್ಲ ಅಣ್ಣ ತಮ್ಮಗಳು, ಎಲ್ಲ ಗ್ರಾಮಸ್ಥರುಗಳು ಅವರವ್ರ ಸ್ವಂತವಾದ ಒಂದು ಖಾತೆಯನ್ನು ಅವರವರೇ ನಿರ್ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ದಯಮಾಡಿ ಅವತ್ತು ಹರಸೇವೆ ಇರುತ್ತೆ, ಮಧ್ಯಾಹ್ನ ಟೈಮಲ್ಲಿ ಸಾಯಂಕಾಲ ಆರತಿ ಇರುತ್ತೆ, ಸಾಯಂಕಾಲ ನೈಟು 10 ಗಂಟೆ ಹಂಗೆ ಪರಮ ಪೂಜ್ಯ ಗುರುಗಳಿಂದ ಒಂದು ರಥೋತ್ಸವ ಕಾರ್ಯಕ್ರಮ ನೆರವೇರುತ್ತೆ. ಅದರ ಜೊತೆಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದಾದ ನಂತರ 15ನೇ ತಾರೀಕು 16ನೇ ತಾರೀಕು ಉಂಡೆ ಮಂಡ್ಯ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 17ನೇ ತಾರೀಕು ವಸಂತೋತ್ಸವ ಓಕ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆಯೇ ಬರುವಂಥ ಭಕ್ತಾದಿಗಳು 10 ಸೇರು ಅಕ್ಕಿ, 1 ಸೇರು ಬೇಳೆ, 251 ರೂಪಾಯಿ ಹಣವನ್ನು ತಂದು ಕೊಟ್ಟು ಇಲ್ಲಿ ರಸೀದಿ ಪಡೆಯತಕ್ಕದ್ದು. ಎಲ್ಲ ಅಣ್ಣ ತಮ್ಮಗಳು, ಒಕ್ಕಲುಗಳು, ಭಕ್ತಾದಿಗಳು ಯಾರ್ಯಾರು ಕೂಡ ದಾನವಾಗಿ ಕೊಡಬಹುದು. ಅದೇ ರೀತಿ ಈ ವರ್ಷ ಯಥೇಚ್ಛವಾಗಿ ಭಾಳಷ್ಟು ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದರಲ್ಲಿ ಮೈಕ್ ಸೆಟ್ಗೆ ಒಬ್ಬರು, ಬಾಳೆ ಎಲೆಗೆ ಒಬ್ಬರು, ಮತ್ತು ಇನ್ನೊಂದು ತರಕಾರಿಗೂ ಕೂಡ ಕೆಲವರು ಸಹಾಯ ಮಾಡಿದ್ದಾರೆ. ಹರಸೇವೆಗೆ ಅಕ್ಕಿ ಕೂಡ ಕೆಲವರು ಕೊಟ್ಟಿದ್ದಾರೆ. ಹಾಗೆ ನಾಸಿಕ್ ಡೋಲ್ಗೆ ನಮ್ಮೂರಿನ ರೇಷ್ಮೆ ಬೆಳೆಗಾರ ಸಂಘದ ಅವರೆಲ್ಲ ಸೇರಿ ಕೊಟ್ಟಿರ್ತಾರೆ. ಹಾಗೆ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಒಪ್ಪಿರ್ತಾರೆ. ತಾವು ಎಲ್ಲರೂ ಬನ್ನಿ. 15ನೇ ತಾರೀಕು ಯಾವುದೇ ಟೈಮಲ್ಲಿ ಮಿಸ್ ಮಾಡದಂತೆ ರಂಗನಾಥ ಸ್ವಾಮಿಯ ಭವ್ಯ ರಥೋತ್ಸವವನ್ನು ನೋಡಿ, ಮೆರವಣಿಗೆ ನೋಡಿ, ಆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಬಂದು ತಮ್ಮ ಪ್ರೋತ್ಸಾಹ, ತನುಮನ ಧನ ಸಹಾಯ ಮತ್ತು ಇಲ್ಲಿದ್ದಂಥ ಕೆಲಸ ಕಾರ್ಯಗಳಿಗೆ ನೆರವೇರಿಸಿಕೊಂಡು ನಮ್ಮ ಈ ಒಂದು ಎಲ್ಲ ಜವಾಬ್ದಾರಿಯನ್ನು ವೈ.ಕೆ. ಜಯರಾಮಯ್ಯನವರು ಈ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಯ್ಯನವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಗೌಡ್ಗಳು ಕೂಡ ಸಪೋರ್ಟಾಗಿ ಒಂದು ಈ ಸೇವೆಯನ್ನು ಮಾಡಲಿಕ್ಕೆ ತಯಾರಾಗಿರ್ತಾರೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಪ್ಪದೇ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ರಂಗನಾಥ ಸ್ವಾಮಿಯ ಪಾದ ಕಮಲಗಳಲ್ಲಿ ವಂದಿಸುತ್ತಾ ನಮ್ಮ ಪರಮಪೂಜ್ಯ ಜಗದ್ಗುರು ಶ್ರೀ ನಂಜಾವಧೂತ ಸ್ವಾಮೀಜಿಯವರ
ಪಾದಕಮಲಗಳಿಗೆ ವಂದಿಸುತ್ತಾ ನಮ್ಮ ಶಿರಾ ತಾಲೂಕಿನ ಈ ಯಾದರಡ್ಕು ಗ್ರಾಮದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಬಹಳ ಅದ್ಧೂರಿಯಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ವರ್ಷವೂ ಸಹ ಎಂದಿನಂತೆಯೇ ಪ್ರತಿ ವರ್ಷದಂತೆಯೂ ಸಹ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಈ ಜಾತ್ರಾ ಮಹೋತ್ಸವವು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳಷ್ಟು ಜನಸಂಖ್ಯೆಯನ್ನು ಸೇರಿ ಅಣ್ಣ ತಮ್ಮಂದಿರು ಕುಲಬಾಂಧವರು ಎಲ್ಲರೂ ಸಹ ಹೆಚ್ಚಿನದಾಗಿ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು. ಹಾಗೂ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಳ ವಿಶೇಷವಾಗಿ 15ನೇ ತಾರೀಕಿನಂದು ಶ್ರೀ ರಂಗನಾಥ ಸ್ವಾಮಿಯ ಕಲ್ಲುಗಾಲಿ ರಥೋತ್ಸವವಿದ್ದು ಶ್ರೀ ಪರಮ ಪೂಜ್ಯ ಜಗದ್ಗುರು ನಂಜಾವಧೂತ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಕಲ್ಲುಗಾಲಿ ಮಹೋತ್ಸವ ನಡೆಯಲಿದ್ದು ದಯಮಾಡಿ ಎಲ್ಲ ಭಕ್ತ ಮಹೇಶ್ವರರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.